ಬೆಂಗಳೂರಿನ ಸಾಂಪ್ರದಾಯಿಕ ಒಂದು ತೊಗಲು ಬೊಂಬೆ ಆಟ ನಿಮಗೆಲ್ಲ ಗೊತ್ತಿರಬಹುದು. ಸೊ ಈ ಒಂದು ಮರೆಯಾಗ್ತಿರುವಂತಹ ಬೊಂಬೆ ಆಟವನ್ನು ಈ ಒಂದು ನವರಾತ್ರಿಯ ಸುಸಂದರ್ಭದಲ್ಲಿ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ವಿಶೇಷವಾದಂಥ ವ್ಯಕ್ತಿತ್ವ ಇರೋರು. ಸೊ ಹಾಗಾದರೆ ಬನ್ನಿ, ಯಾವ ರೀತಿ ಈ ಒಂದು ಬೊಂಬೆ ಆಟನ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಈ ಬೊಂಬೆ ಆರಾಧನೆಯ ಮೂಲಕ ದೇವಿಯರ ಆರಾಧನೆ ಮಾಡ್ತಾ ಇರೋರು ಯಾರು ಅಂತ ನೋಡ್ಕೊಂಬರೋಣ. ನಮಸ್ಕಾರ. ಧಾತು ನವರಾತ್ರ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಅನುಪಮ ಹೊಸಕೆರೆ, ಧಾತು ಸಂಸ್ಥೆಯ ನಿರ್ದೇಶಕಿ. ನಾವು ಕಳೆದ ಸುಮಾರು 18 ವರ್ಷಗಳಿಂದ ಬೊಂಬೆಯನ್ನು ಒಂದು ನಮ್ಮ ಊರಿನ ಮಕ್ಕಳಿಗೆ, ನಮ್ಮ ಊರಿನ ಜನಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯ ತಿಳುವಳಿಕೆ ಕೊಡೋಕ್ಕೆ, ಆಮೇಲೆ ನಮ್ಮ ಪುರಾಣದ ಕಥೆಗಳನ್ನು ತಿಳಿಪಡಿಸೋಕ್ಕೆ ಒಂದು ಕಥಾರೂಪಕವಾಗಿ ಬೊಂಬೆಗಳನ್ನು ಜೋಡಿಸ್ತಾ ಇದ್ದೀವಿ. ಅಂದರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ ಅ ಸ್ಟಿಲ್ ಥಿಯೇಟರ್. ಇಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣ ಇತ್ಯಾದಿ ಇದರದ್ದು ಎಲ್ಲದರ ಕಥೆಗಳನ್ನು ನೀವು ಕಾಣಬಹುದು. ಇಲ್ಲಿ ಅದನ್ನು ತೋರಿಸಲಾಗಿದೆ. ಇದಲ್ಲದೆ ಪ್ರತಿ ವರ್ಷವೂ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಎಲ್ಲದಕ್ಕಿಂತ ಅತಿಶಯವಾಗಿರುವ ಕಾರ್ಯಕ್ರಮ ಅಂದರೆ ನಮ್ಮ ಈಚನೂರು ಬೊಂಬೆಯಾಟ. ಏನಪ್ಪ ಇದು ಅಂದರೆ, ತುಮಕೂರು ಹತ್ರ ಒಂದು ಪುಟಾಣಿ ಹಳ್ಳಿ ಈಚನೂರು. ಇಲ್ಲಿ 100 ವರ್ಷಗಳ ಹಿಂದೆ ಒಂದು ತಂಡ ಇತ್ತಂತೆ, ದಶಾವತಾರ ಬೊಂಬೆ ಸೂತ್ರದ ಬೊಂಬೆ ತಂಡ ಅಂತ. ಇವರು ಭಾಗವತ ಶೈಲಿಯ, ಅಂದರೆ ನಮ್ಮ ಪಾಂಡವರ ಕತೆ, ಶಿಶುಪಾಲನ ಕತೆ, ಜರಾಸಂಧನ ಕತೆ, ಕೃಷ್ಣ ಪರಮಾತ್ಮನ ಕಥೆಯನ್ನು ಆಡಿಸ್ಕೊಂಡು ಬಂದಿದ್ದರು. ಆಮೇಲೆ ಎಲ್ಲರೂ ಹೋಗ್ಬಿಟ್ರು, ಕಾಲ ನಡೀತು. ಆಗ ಈ ಬೊಂಬೆಗಳೆಲ್ಲ ಅಲ್ಲೊಂದು ಹನುಮಂತನ ದೇವಸ್ಥಾನದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಕೂತಿದ್ವಂತೆ. ಆಮೇಲೆ ಅದು ಮೈಸೂರು ಮ್ಯೂಸಿಯಮ್ಗೆ ಬಂದು ಅಲ್ಲಿ ಸೇರ್ಕೋತು. ವರ್ಷಗಳಿಂದ ಇಲ್ಲಿಗೆ ಹೋಗಿ ಆ ಬೊಂಬೆಗಳನ್ನು ನೋಡಿ ಅದರ ಪುನರುಜ್ಜೀವನ, ಅಂದರೆ ಅದರ ಒಂದು ರಿವೈವಲನ್ನು ಮಾಡಿದ್ದೀವಿ. ಇವತ್ತು ಈ ಈಚನೂರು ಬೊಂಬೆಯ ರಾಜಸೂಯ ಯಾಗದ ಬೊಂಬೆಯಾಟ. ಇದರ ಏನು ವಿಶೇಷ ಅಂದರೆ, ಈ ಬೊಂಬೆಗಳಲ್ಲಿ ಅವರ ವೇಷಭೂಷಣಗಳು ಅತಿ ಸುಂದರ. ನಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅಂದರೆ ತುಂಬ ಹಳೆಯ ಕಾಲದ್ದು ಅದೇ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಅನ್ಕೋತೀವಿ ಬರೀ ರಾಜಸ್ಥಾನದಲ್ಲಿ ಮಾತ್ರ ಪಪೆಟ್ರಿ ಇದೆ, ಒರಿಸ್ಸಾದಲ್ಲಿ ಪಪೆಟ್ರಿ ಇದೆ ಅಂತ. ಅಂದರೆ ಇಲ್ಲಿ ನೋಡಿದ್ರೆ 100 ವರ್ಷಗಳ ಹಿಂದೆ ಈ ಸ್ಟ್ರಿಂಗಿಂಗ್ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡ್ ಆಗಿದೆ. ಆ ಟೆಕ್ನಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೊಂಬೆಗಳು ಅತಿ ಸುಂದರ, ರಮಣೀಯ, ಮನೋಹರವಾಗಿರೋ ಈ ಬೊಂಬೆಗಳನ್ನು ಆಡಿಸಿ ನಾವಿವತ್ತು ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ನಮ್ಮ ತಂಡದಲ್ಲಿ 10 ಜನ ಇದ್ದಾರೆ. ಇದರ ಸೌಂಡನ್ನು ನಾವು ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿ, ಅಂದರೆ ಹಳೆಯ ಕಾಲದ ಬೊಂಬೆ, ಭಾಗವತದ ಕತೆ,
ಅಂದರೆ ನಾವು ಇದನ್ನು ಟೆಕ್ನಾಲಜಿನೇ ಉಪಯೋಗಿಸಿದ್ದೀವಿ. ಇದರಲ್ಲಿ ಲೈಟಿಂಗ್, ಸೌಂಡ್ ಎಲ್ಲ ಕರೆಂಟ್ ಟೆಕ್ನಾಲಜಿ ಉಪಯೋಗಿಸಿ ಇದನ್ನು ಮಾಡಿದ್ದೀವಿ. ಇದನ್ನು ನಾನು ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಫೆಲೋಶಿಪ್, ಸೀನಿಯರ್ ಫೆಲೋಶಿಪ್ ಮಾಡಿದ್ರ ಒಂದು ಪ್ರಾಡಕ್ಟ್ ಇದು. ಅದನ್ನು ಮುಗಿಸಿ ತದನಂತರ ಇದನ್ನು ಇವತ್ತು ನಡೆಸ್ತಾ ಇದ್ದೀವಿ. ಈ ಬೊಂಬೆ ಪ್ರದರ್ಶನ ಧಾತುವಿನಲ್ಲಿ ಸಾವಿರಾರು ಜನ ಆಗಲೇ ಬಂದು ನೋಡಿದ್ದಾರೆ. ನೀವೆಲ್ಲರೂ ಬಂದು ನೋಡ್ಬೋದು. ಇದು ಸಂಜೆ 3ರಿಂದ 8ವರೆವರೆಗೂ ಇರುತ್ತೆ. ನವೆಂಬರ್ 7ನೇ ತಾರೀಕುವರೆಗೂ ಇದು ತೆರೆದಿರುತ್ತೆ. ನೀವು ಬನಶಂಕರಿ ಬಡಾವಣೆಯಲ್ಲಿರುವ ಧಾತು ಸಂಸ್ಥೆಗೆ ಬಂದು ಸಂಸಾರ ಸಮೇತರಾಗಿ ಬಂದು ಎಲ್ಲರೂ ಇದನ್ನು ನೋಡಿ ಆನಂದಿಸಬಹುದು. ನಮಸ್ಕಾರ. ಏ ರುಕ್ಮಿಣಿ, ನೀನೀಗ ಮದುಮಗಳು ಇನ್ನು ಹೀಗೆ ಇದೆಯಾ? ಹೇಳು, ಶಿಶುಪಾಲ ಪ್ರಭು ಬಂದಾಯಿತು. ಕಣಿಯಮ್ಮೋ ಕಣಿ, ಕಣಿಯಮ್ಮೋ ಕಣಿ. ಓಹೋ, ಎಂತ ಶಕುನ! ಬಾ ಕೊರವಂಜಿ, ನಮ್ಮ ರಾಣಿಯ ಕೈ ನೋಡಿ ಶಾಸ್ತ್ರ ಹೇಳುವ. ಕಡಿಯಮ್ಮೋ ಕಣಿ. ಆ ರಂಗನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಕೇಳಿ. ಶ್ರೀರಂಗ ಶ್ರೀಮಾತೆ ಚನ್ನಕೇಶವನಾಣಿ, ಶ್ರೀರಂಗ ಶ್ರೀಮಾತೆ ಚನ್ನಕೇಶವನಾಣಿ, ನಾರಾಯಣ ಶ್ರೀ ಸ್ವಾಮ್ಯಾಣಿ. ನೋಡಿದ್ರಲ್ಲ ವೀಕ್ಷಕರೇ, ಬನ್ನಿ ಹಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಆಚರಿಸ್ತಾರೆ ಅಂತ. ಸ್ನೇಹವನ್ನು ಬೆಸೆಯುವ ಹಬ್ಬ ಅಂತಲೇ ಹೇಳ್ಬೋದು. ಏನೇ ಮುನಿಸಿರಲಿ ಅದೆಲ್ಲವನ್ನು ಮರೆಸಿ ಮತ್ತೆ ಒಂದಾಗುವಂಥ ಹಬ್ಬ, ಹಿರಿಯರಿಗೆ ವಂದಿಸಿ ಆಶೀರ್ವಾದ ಪಡೆಯುವಂಥ ಹಬ್ಬ ಅಂತಲೇ ಹೇಳ್ಬೋದು. ಬನ್ನಿ ತೆಗೆದುಕೊಂಡು ಬಾಳೆಲ್ಲ ಬಂಗಾರವಾಗಿರಲಿ ಅಂತ ಆಶಿಸೋದಂದರೆ ಇನ್ನು ಸಮೃದ್ಧಿಯಾಗಿರಲಿ, ಎಲ್ಲರೂ ಒಂದಾಗಿ ಚೆನ್ನಾಗಿರೋಣ ಅಂತ. ಸೊ ಎಲ್ಲರೂ ಕೂಡ ಹೀಗೆ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ, ನಮ್ಮದು ಆಶಯ ಕೂಡ. ಈ ವಿಜಯದಶಮಿ ನಿಮ್ಮೆಲ್ಲರ ಬಾಳಲ್ಲಿ ವಿಜಯವನ್ನು ತಂದಿರಲಿ ಅಂತ ಹೇಳ್ತಾ, ಆ ದುರ್ಗೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನೋದು ಕೂಡ ನಮ್ಮ ಹಾರೈಕೆ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.